ಮನೆ ಅಂದಮೇಲೆ ಸಣ್ಣ ಪುಟ್ಟ ಜಗಳ ಕಾಮನ್. ಸಾಮಾನ್ಯ ಜನರಾದ್ರೂ ಅಷ್ಟೇ, ಸಿನಿಮಾ ನಟಿಯರಾದ್ರೂ ಅಷ್ಟೇ. ಕೌಟುಂಬಿಕ ಕಲಹ ಅನ್ನೋದು ಸರ್ವೇ ಸಾಮಾನ್ಯ. ಈಗ ರಾಧಾರಮಣ ಧಾರಾವಾಹಿ ಖ್ಯಾತಿಯ ಕಾವ್ಯಗೌಡರ ಆಸ್ತಿ ಕಲಹವು ಬೀದಿಗೆ ಬಂದು ಬಿದ್ದಿದೆ. ಮನೆ ವಿಷಯವಾಗಿ ಓರಗಿತ್ತಿಯರ ನಡುವೆ ಮಹಾಯುದ್ಧವೇ ಶುರುವಾಗಿದೆ. ಈ ಸಿರಿಯಲ್ ನಟಿ ಕಾವ್ಯಗೌಡ ಸೋಮಶೇಖರ್ ಅನ್ನೋರನ್ನ ಪ್ರೀತಿಸಿ ಮದುವೆ ಆಗಿದ್ರು. ಸೋಮಶೇಖರ್ಗೆ ಒಬ್ಬ ಅಣ್ಣನಿದ್ದು ಅವರಿಗೆ ಅವರ ಸಂಬಂಧಿ ಪ್ರೇಮ ಅನ್ನೋರ ಜೊತೆ ಮದುವೆ ಆಗಿದೆ. ಇವರದ್ದು ಕೋಟಿಗಟ್ಟಲೆ ಆಸ್ತಿ ಇದ್ದ ಕುಟುಂಬ. ಎಲ್ಲರೂ 3 ಅಂತಸ್ತಿನ ಒಂದೇ ಮನೆಯಲ್ಲಿದ್ರು. ಈಗ ಇದೇ ವಿಷಯವಾಗಿ ಓರಗಿತ್ತಿಯರ ಜಗಳ ಶುರುವಾಗಿದೆ. ಕಾವ್ಯ ಮನೆಯಲ್ಲಿ ಕೆಲಸ ಮಾಡೋಳು ಪ್ರೇಮರ ಮನೆಯ ಅಡುಗೆ ಕೋಣೆಗೆ ಹೋಗಿದ್ರಂತೆ. ಇದು ಪ್ರೇಮಳ ಕೋಪಕ್ಕೆ ಕಾರಣವಾಗಿತ್ತು. ಈ ಬಗ್ಗೆ ಪ್ರಶ್ನೆ ಮಾಡ್ತಿದ್ದಂತೆ ಸಿಟ್ಟಿಗೆದ್ದ ಕಾವ್ಯ ಜಗಳ ಶುರು ಮಾಡಿದ್ದಾಳೆ. ಊಟ ಮಾಡ್ತಿದ್ದ ತಟ್ಟೆಯನ್ನೇ ಕಿತ್ತೆಸೆದು ಇದು ನನ್ನ ಮನೆ, ಹೊರಗೆ ಹೋಗಿ ಅಂತ ಆವಾಜ್ ಹಾಕಿದ್ರಂತೆ. ಇದನ್ನ ಪ್ರಶ್ನೆ ಮಾಡೋಕೆ ಬಂದ ಪ್ರೇಮ ತಂದೆ ಮೇಲೂ ಹಲ್ಲೆ ಮಾಡಿ ನನ್ನ ಮಾಂಗಲ್ಯ ಸರವನ್ನು ಕಿತ್ತಾಕಿದ್ದಾರೆ ಅಂತ ಪ್ರೇಮ ದೂರು ನೀಡಿದ್ದಾರೆ. ಇದಾದ ಮೇಲೆ ಪೊಲೀಸ್ ಸ್ಟೇಷನ್ಗೆ ಬಂದ ಇಬ್ಬರು ಒಬ್ಬರ ಮೇಲೊಬ್ಬರು ಹೇಳಲಾರದ ಆರೋಪ ಮಾಡಿದ್ದಾರೆ. ಇಬ್ಬರು ಕೂಡ ಅತ್ಯಾಚಾರ ಮಾಡ್ತಾರೆ ಅಂತ ಬೆದರಿಕೆ ಹಾಕಿದ್ದಾರೆ. ಕೆಟ್ಟ ಕೆಟ್ಟ ಪದಗಳಿಂದ ಬೈದಿದ್ದಾರೆ ಅಂತ ಪರಸ್ಪರ ದೂರು ನೀಡಿದ್ದಾರೆ. ಸರ್, ಈ ಮನೆ ಗೃಹ ಪ್ರವೇಶ ಆಗಿ ಒಂದು ಎರಡೂವರೆ ವರ್ಷ ಆಗಿದೆ. 2.5-3 ಆಗಿರ್ಬೋದು ಸರ್. 2.5 ಸಣ್ಣ ಪುಟ್ಟ ಗಲಾಟೆ ಮೊದಲಿನ ಈ ಮನೆ ವಿಷಯಕ್ಕೆ ಸರ್. ಆಕೆ ನಮ್ಮನ್ನ ಮನೆಯಿಂದ ಹೊರಗಡೆ ಹಾಕ್ಬೇಕು ಅಂತ ಒಂದೇ ಒಂದು ಕಾರಣದಿಂದ ಸಣ್ಣ 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 ವಿಷಯಕ್ಕೂ ಕಿರಿಕ್ ತೆಗೆಯೋದು. ಸಣ್ಣ ವಿಷಯಕ್ಕೆ ಇದು ಹಿಂದೆ ಕೂಡ ನಾನು ಬಾಣಸ್ವಾಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೆ ಸರ್. ಇವರು ಕೆಲಸದವರು ನಾನು ಹೇಳಿದ್ನಲ್ವಾ ಸರ್, ಪ್ರೈವಸಿ ಅಂತ. ನಮ್ಮ ಮಾವ ಅವರು ಒಬ್ಬೊಬ್ರು ಫ್ಲೋರಲ್ಲಿ ಒಬ್ಬೊಬ್ರು ಇರಿ ಅಂತ ಹೇಳಿದಾರಲ್ವಾ. ನಾನು ಇಲ್ಲದೆ ಇರ್ಬೇಕಾದ್ರೆ ನನ್ನ ಫ್ಲೋರಿಗೆ ಬಂದು ನನ್ನ ಲಿವಿಂಗ್ ರೂಮ್ನ ಬೀಗ ಕದ್ದಿದ್ದಾರೆ. ರೂಮಿಂದ ಬೀಗ ಕದ್ದಿದ್ದಾರೆ. ಸೊ ನಾನು ಊರಲ್ಲಿ ಇರ್ಲಿಲ್ಲ 1 ವೀಕು. ಬಂದು ನೋಡಿದಾಗ ಒಂದು ಐಟಮ್ಸ್ ಮಿಸ್ಸಿಂಗ್ ಆಗಿತ್ತು. ಆಮೇಲೆ ನಾನು ಯಾವುದೋ ಒಂದು ಇದ್ರಲ್ಲಿ ನೋಡಿದಾಗ ಅವ್ರು ನನ್ನ ರೂಮಲ್ಲಿ ಬಂದು ಫೋಟೋ ಶೂಟ್ಸ್ ಎಲ್ಲ ಮಾಡಿದ್ದಾರೆ. ಏನ್ ಸರ್ ಇದು ಪ್ರೈವಸಿ ಇಲ್ವಾ? ನಮ್ಗೆ ಸ್ವಂತ ಮನೆಯಲ್ಲಿ ಪ್ರೈವಸಿ ಇಲ್ವಾ? ಮೇಡಮ್, ಅಂದ್ರೆ ಇದು ನಿಮ್ಮ ತಂದೆಯವ್ರ ವಿರುದ್ಧನೂ ಒಂದಷ್ಟು ಆರೋಪಗಳು ಮಾಡ್ತಾರೆ ಸರ್. ಅದೆಲ್ಲ ಸುಳ್ಳು ಸರ್. ನಮ್ಮ ತಂದೆ ಅವರು ಸರ್, ಹೌದು ಸರ್. ಅವರು ಜಸ್ಟ್ ಬಿಕಾಸ್ ಅವರು ಆರ್ಟಿಸ್ಟ್ ಅಂತ ಈ ತರ ಹೇಳಿದ್ರೆ ಎಲ್ಲರೂ ನಂಬ್ತಾರೆ ಅಂತ ಅವ್ರು ಅನ್ಕೊಂಡಿರ್ಬೋದು. ಬಟ್ ಅವ್ರು ಆ ತರ ಮಾತಾಡೋದಕ್ಕೆ ಹೆಂಗ್ ಸರ್ ಸಾಧ್ಯ? ನಾವು ನಮ್ಮಪ್ಪಗೆ 2 ಹೆಣ್ಮಕ್ಳು ಸರ್. ನಾವಿಬ್ರೇ ಹೆಣ್ಮಕ್ಳು. ನನ್ನ ತಂಗಿ ನಾವು ಹೊಡೆದ್ರು ಅಂತ ಒಂದೇ ಕಾರಣಕ್ಕೆ ನಮ್ಮಪ್ಪ ನಮ್ಮ ಮನೆ ಹತ್ರ ಬಂದ್ರು. ಈಕೆ ಕೈ ಮಾಡಿದ್ದಕ್ಕೆ ಬಂದ್ರು. ಯಾಕಮ್ಮ ನನ್ನ ಮಗಳ ಮೇಲೆ ಹೊಡಿತೀಯ ಅಂದಿದ್ದಕ್ಕೆ ಸೋಮಶೇಖರ್ ಅವರು ಹಿಡ್ಕೊಂಡು ನಮ್ಮಪ್ಪ ನೋಡಿದ್ರು. ಅವರು ಮತ್ತೆ ಕಾವ್ಯಗೌಡ ಅವರು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು. ಆ ಟೈಮಲ್ಲಿ ನಮ್ ಸುತ್ತಮುತ್ತ ತುಂಬಾ ಜನ ನಿಂತಿದ್ದಾರೆ. ಒಂದು ಪೊಲೀಸ್ ಅವರು ಕೂಡ ಇದ್ದಾರೆ ಸರ್. ಈ ಸ್ಟೇಷನ್ ಪೊಲೀಸ್ ಅವರು ಕೂಡ ಇದ್ದಾರೆ. ಅವ್ರ ಮುಂದೆ ಹೇಳಿದ್ರೆ ಅವ್ರಿಗೂ ನೀವು ಕೇಳಿ ಆತರ ಏನಾದ್ರು ಮಾತಾಡಿದ್ರೆ. ಆಕೆ ಇನ್ನ ಆ ರೀತಿ ಮಾತಾಡ್ತಾ ಇದ್ರು. ಮತ್ತೆ ಸೋಮಶೇಖರ್ ಅವ್ರು ಮಾತಾಡ್ತಾ ಇದ್ರು. ಸೂಳೆ ಮಾತೆತ್ತಿದ್ರೆ ಹೆಣ್ಣು ಮಕ್ಕಳನ್ನ ಸೂಳೆ ಎಲ್ಲ ಸೂಳೆ ಕೆಲಸ ಮಾಡ್ಕೊಂಡ್ ಬರ್ತೀವ. ಸೂಳೆಗಳು ಅಂತ ಕರೀತಾರೆ. ಅದು ಬಿಟ್ಟು ಪ್ಯಾಂಟ್ ಎಲ್ಲ ರಿಮೂವ್ ಮಾಡಿ ಸೋಮಶೇಖರ್ ಅವರು ಅವ್ರ ತಂದೆಗೆ ನಾವೆಲ್ಲ ಅಲ್ಲಿ ನಿಂತಿದ್ದೀವಿ, ಲೇಡೀಸ್ ಇದಾರೆ ಅಂತ ನಾವು ನೋಡ್ದಿರಾ ಪ್ಯಾಂಟ್ ಎಲ್ಲ ರಿಮೂವ್ ಮಾಡಿ ಮಿಸ್ಬಿಹೇವ್ ತರ, ಇಟ್ಸ್ ಲೈಕ್ ಐ ಕಾಂಟ್ ಇವನ್ ಸೇ ಸರ್, ಆ ತರ ಎಲ್ಲ ಬಿಹೇವ್ ಮಾಡಿದ್ದಾರೆ ಅವರು. ಅದಾದ ನಂತರ ಭವ್ಯ ಗೌಡ ಅನ್ನೋರು ಬಂದು ಏಕಾಏಕಿ ನಮ್ಮ ಮನೆಯವ್ರ ಮೇಲೆ ಅಟ್ಯಾಕ್ ಮಾಡಿದ್ರು. ಬಂದಿದ್ದೆ ಅವ್ರ ಅಕ್ಕ ಸರ್. ನಮಗೆ ಅವ್ರಿಗೆ ಯಾವ್ದೇ ರೀತಿಯ ಕಾಂಟ್ಯಾಕ್ಟ್ ಇಲ್ಲ. ನಾವ್ ಯಾವತ್ತು ಅವ್ರ ಹತ್ರ ಮಾತಾಡ್ಲಿಲ್ಲ, ಮೀಟು ಮಾಡ್ಲಿಲ್ಲ. ಏಕಾಏಕಿ ಬಂದಿದ್ದವ್ರೆ ಗೇಟ್ ಇಂದ ಒಳಗಡೆ ಬರ್ತಾನೆ ಡೈರೆಕ್ಟ್ ಆಗಿ ನಮ್ಮ ಏನ್ ಗಲಾಟೆ? ಕಾವ್ಯಗೌಡ ಅವ್ರಿಗೂ ನಿಮ್ಗೂ ಏನ್ ಗಲಾಟೆ? ಸರ್, ಅವರು ಮನೆಗೋಸ್ಕರ ಗಲಾಟೆ ಮಾಡ್ತಾ ಇದ್ದಾರೆ. ನಮ್ಮನ್ನ ಮನೆಯಿಂದ ಹೊರಗಡೆ ಹಾಕ್ಬೇಕು ಅಂತ. ಅದು ನಮ್ಮ ಮಾವ ಅವ್ರ ಮನೆ ಸರ್. ಆಕ್ಚುಲಿ ನಮ್ಮ ಮಾವ ಅವ್ರ ಮನೆಯಲ್ಲಿ ನಾವು ನಮ್ಮ ಕುಟುಂಬ ಹಾಗೂ ಕಾವ್ಯಗೌಡ ಅವ್ರ ಕುಟುಂಬ ಆ ಮನೆಯಲ್ಲೇ ಇರೋದು. ಅವ್ರ ತಮ್ಮ ಸೋಮಶೇಖರ್ ಬಂದು ನಮ್ಮ ಮನೆಯವ್ರ ತಮ್ಮ. ಸೊ ನೀವು ಮೀಡಿಯಾನಲ್ಲೆಲ್ಲ ಪೋರ್ಟ್ರೇ ಮಾಡ್ತಾ ಇದ್ದೀರಲ್ಲ ಆ ವಿಡಿಯೋ, ಅದು ಸೋಮಶೇಖರ್ ಅವರು ನನ್ನ ತಂಗಿ ಮೇಲೆ ಹಲ್ಲೆ ಮಾಡಿರೋಂಥ ವಿಡಿಯೋ. ಅದನ್ನು ನೀವು ನಂದೀಶ್ ಅಂತ ಪೋರ್ಟ್ರೇ ಮಾಡ್ತಾ ಇದ್ದೀರಾ. ಬಟ್ ಆ ವಿಡಿಯೋನಲ್ಲಿ ಇರೋದು ಸೋಮಶೇಖರ್ ಅವರು ನನ್ನ ತಂಗಿ ಮೇಲೆ ಹಲ್ಲೆ ಮಾಡಿರೋದು. ಅದು ಡ್ರೆಸ್ ಎಲ್ಲ ಎಳ್ದಾಕಿ ನೀನು ಕೊಲೆ ಮಾಡ್ತೀನಿ, ರೇಪ್ ಮಾಡ್ತೀನಿ ಅಂತೆಲ್ಲ ಮಾತಾಡಿದ್ದಾರೆ. ಅದೇ ಮಾತುಗಳನ್ನು ನಮ್ಮ ಮೇಲೆ ರಿವರ್ಸ್ ಈಗ ಅಕ್ಯೂಸ್ ಮಾಡ್ತಾ ಇದ್ದಾರೆ. ನಮ್ಗೆ ಹೇಳ್ತಿದ್ದಾರೆ ಅವರು ಅದೇ ಮಾತುಗಳನ್ನು. ಬಟ್ ಅವ್ರು ಮಾಡಿರೋ ಅಂಥ ಸ್ಟೇಟ್ಮೆಂಟ್ ಸರ್ ಅದು. ಆ ವಿಡಿಯೋನಲ್ಲಿ ನೀವು ನೋಡ್ಬೋದು ಅವ್ರು ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ ಅಂತ. ಸೊ ಬೇಸಿಕಲಿ ಕಾವ್ಯಗೌಡ ಅವ್ರಿಗೆ ಮನೆ ಬೇಕು. ಆ ಮನೆಗೋಸ್ಕರ ನಮ್ಮಿಬ್ಬರನ್ನ ಹೆಂಗಾದರೂ ಮಾಡಿ ಹೊರಗಡೆ ಹಾಕಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಥರ ಕಿರಿಕ್ ಮಾಡ್ತಾ ಇದ್ದಾರೆ. ತುಂಬ ಕಿರಿಕ್ ಮಾಡ್ತಾ ಇದ್ದಾರೆ ಸರ್. ಮೊದಲಿಂದನೂ ಮಾಡ್ತಿದ್ದಾರೆ. ಬಟ್ ಇದನ್ನೆಲ್ಲ ನಾವು ನಮ್ಮ ಮಾವನವರ ಗಮನಕ್ಕೆ ತಂದಿದ್ವಿ, ಈ ರೀತಿ ಆಗ್ತಾ ಇದೆ ಸ್ವಲ್ಪ ನೋಡಿ ಅಂತ. ಪ್ರತಿ ಸರಿ ಅವ್ರ ಹತ್ರ ಹೋದಾಗೂ ನನಗೆ ಬುದ್ಧಿ ಮಾತು ಹೇಳಿ ಕಳಿಸಿದ್ರು. ಬಿಡಮ್ಮ ಹೋಗಲಿ, ಅವರೇನೋ ಮಾಡ್ತಾರೆ, ತಲೆ ಕೆಡ್ಸ್ಕೊಬೇಡ, ನೀನು ನಮ್ಮ ಹುಡುಗಿ. ಅವರೇ ನೋಡಿ ಇಷ್ಟಪಟ್ಟು ಮಾಡ್ಕೊಂಬಂದಿರೋದು ಸರ್ ನಮ್ಮನ್ನು. 2 ವರ್ಷ ಕಾದು ಮಾಡ್ಕೊಂಬಂದರು. ಅವ್ರನ್ನ ಕಾದ್ಕೊಂಡು ಇವರೇ ಬೇಕು ಅಂತ ಮಾಡ್ಕೊಂಡು ಹೋಗಿರೋದು ನಮ್ಮನ್ನು. ಸಂಬಂಧದಲ್ಲೇ ನಾವು ಮದುವೆ ಆಗಿರೋದು. ಸೊ ಆಗಿರಬೇಕಾದ್ರೆ ಅವ್ರು ಏನು ಹೇಳಿದ್ರು ನಾನು ಅದಕ್ಕೆ
ಕೇಳಲೇಬೇಕು, ತಲೆ ಬಾಗಲೇಬೇಕು, ಅವ್ರು ಹೇಳಿದ ಮಾತು ನಾನು ಕೇಳಲೇಬೇಕು. ಸೊ ಪ್ರತಿ ಸರಿ ನಾನು ಅವ್ರ ಹತ್ರ ಹೋದಾಗೂ ಸಮಾಧಾನಮ್ಮ, ತಾಳ್ಮೆ 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 ತಾಳ್ಮೆ. ಬಟ್ ಆ ತಾಳ್ಮೆ ಇವತ್ತು ಇಷ್ಟು ಲಿಮಿಟ್ ಮೀರೋ ಹಂಗೆ ಅವರು ವರ್ತಿಸಿದ್ದಾರೆ. ನಾವು ಮನೆಯಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇದ್ವಿ. ನಮ್ಮ ಮನೆಯಲ್ಲಿ ಹೇಗಿದೆ ಅಂದರೆ ದೊಡ್ಡ ಮನೆ ಸರ್, ಒಬ್ರಿಗೊಬ್ರು ಕಾಣೋದೇ ಇಲ್ಲ, ನೆಮ್ಮದಿಯಾಗಿ ಬದುಕ್ಬೋದು ಎಲ್ಲರೂ. ಬಟ್ ಅವ್ರಿಗೆ ನಾವು ಆ ಮನೇಲಿ ಇರೋದೇ ಇಷ್ಟ ಇಲ್ಲ. ಆ ಮನೇಲಿ ಹೇಗಿದೆ, ನಮ್ಮ ಮಾವರು ಕ್ಲಿಯರಾಗಿ ಹೇಳಿದ್ದಾರೆ, ಗ್ರೌಂಡ್ ಫ್ಲೋರಲ್ಲಿ ನಾವು ಇರ್ತೀವಿ, ಫಸ್ಟ್ ಫ್ಲೋರಲ್ಲಿ ನಮ್ಮ ಮನೆಯವರು, ನಾವು, ನನ್ನ ಮಗ ಒಬ್ಬ ಇದ್ದಾನೆ, ಸೆಕೆಂಡ್ ಫ್ಲೋರಲ್ಲಿ ಕಾವ್ಯಗೌಡ ಅವ್ರ ಫ್ಯಾಮಿಲಿ ಇದೆ. ಅಡುಗೆ ಮನೆ ಕೂಡ ಸಪ್ರೇಟ್ 2 ಕಿಚನ್ಸ್ ಇದೆ. ನಾನು ನಮ್ಮ ಅತ್ತೆ ಮನೆ ಒಳಗಡೆ ಅಡುಗೆ ಮಾಡ್ಕೊತೀವಿ, ಅವ್ರದ್ದು ಇನ್ನೊಂದು ಕಿಚನ್ ಇದೆ, ಮನೆ ಹೊರಗಡೆ ಅಡುಗೆ ಮಾಡ್ಕೊತಾರೆ. ಸೊ ನಾವು ಅವ್ರ ಫ್ಲೋರಿಗೆ ಹೋಗಲ್ಲ, ಅವರು ನಮ್ಮ ಫ್ಲೋರಿಗೆ ಬರಲ್ಲ. ಇದೇ ನಮ್ಮ ಮಾವರು ಹೇಳಿದ್ದು, ಡಿಸ್ಟರ್ಬ್ ಮಾಡಬೇಡಿ, ಅವ್ರವ್ರ ಪ್ರೈವಸಿ ಅವ್ರಿಗಿರಲಿ. ಸೊ ನಿಮ್ಮ ಕಿಚನ್ ಏನಿದೆ ನೀವು ಯೂಸ್ ಮಾಡ್ಕೊಳ್ಳಿ, ಅವ್ರ ಕಿಚನ್ ಏನಿದೆ ಅವ್ರು ಯೂಸ್ ಮಾಡ್ಕೊಳ್ಳಿ ಅಂತ. ಸೊ ಈ ಟೈಮಲ್ಲಿ ಕಾವ್ಯಗೌಡ ಅವರ ವರ್ಕರ್ ಒಬ್ಬರು ನನ್ನ ಕಿಚನ್ ಹತ್ರ ಬರ್ತಾರೆ. ನಿನ್ನೆ 2 ಗಂಟೆಗೆ ನಾನು ಊಟ ಮಾಡ್ತಾ ಇದ್ದೆ. ಆ ಹುಡುಗಿ ಬಂದಾಗ ನಾನು ಕೇಳಿದೆ, ಏನಮ್ಮ ಬಂದಿದ್ದು? ಇಷ್ಟೇ ಸರ್ ಕೇಳಿದ್ದು. ಆ ಹುಡುಗಿ ಏನೂ ಮಾತಾಡಲಿಲ್ಲ, ಸುಮ್ಮನೆ ಹೊರಟೋದ್ರು. ಅದಾದ್ಮೇಲೆ ನಾವು ಊಟ ಮಾಡ್ತಾ ಇದ್ವಿ. ಆಕೆ ಏಕಾಏಕಿ ಕಾವ್ಯಗೌಡ ಬಂದು, ನನ್ನ ಮನೆ ಇದು, ನಂದು ಮನೆ ಇದು, ಹೆಂಗೆ ಕೂತಿದ್ದೀರಾ ನನ್ನ ಮನೇಲಿ, ನೀವು ತಿರ್ಕೊಂತಿನ ಜನ, ನೀವು ನಾಯಿಗಳು ಅಂತ. ನಾನು ಊಟ ಮಾಡ್ತಾ ಇರೋ ಪ್ಲೇಟ್ಗಳನ್ನೆಲ್ಲ ತೆಗೆದು ಎಡ್ಸಿ ನನ್ನ ಮನೆಯಿಂದ ಹೊರಗಡೆ ಹೋಗಿ. ನಾನು ಹೇಳಿದೆ, ನಿಂದು ಹೆಂಗೆ ಮನೆ? ನಮ್ಮ ಮಾವನ ಮನೆ ಇದು, ನಂದು ಮಾವನೇ, ನನಗೂ ಹಕ್ಕಿದೆ ಈ ಮನೇಲಿರೋದಕ್ಕೆ. ಸೊ ಅವ್ರಿಗೇನಂದರೆ ನಾವು ಮನೆಯಿಂದ ಹೊರಗಡೆ ಹೋಗಬೇಕು ಅಂತ ನಮ್ಮನ್ನು ಬಲವಂತವಾಗಿ ಫೋರ್ಸ್ ಮಾಡ್ತಾಯಿದ್ರು. ಗೆಟ್ ಔಟ್ ಆಫ್ ದ ಹೌಸ್, ಇದು ನನ್ನ ಮನೆ, ನಾನು ಕಟ್ಟಿರೋದು, ನಾನು ಮಾಡಿರೋದು ಅಂತ. ಕಟ್ಟಿರೋದು ನಮ್ಮ ಮಾವ ಸರ್, ಅವ್ರ ಸ್ವಯಾಜಿತ ಆಸ್ತಿ ಅದು, ಅವ್ರು ಕಟ್ಟಿರೋ ಮನೆ ಅದು. ಅವ್ರು ಕಟ್ಟಿರೋ ಮನೆ ಇದು. ಈಕೆಗೆ ಏನು ರೈಟ್ಸ್ ಇದೆ ನನ್ನನ್ನು ಹೊರಗಡೆ ಹಾಕೋದಕ್ಕೆ? ಚಪ್ಪಲಿ ಎಲ್ಲ ತೊಗೊಂಡು ಹೊಡಿಯೋ ಮಟ್ಟಕ್ಕೆ ಬಂದಿದ್ದಾರೆ ಆಕೆ. ಈ ರೀತಿ ನಾನು ನಡ್ಕೊಳೋದವರು. ಫ್ಯಾಮಿಲಿ ಅದು ಇದು ದೊಡ್ಡದಾಗೆ ಮಾತಾಡ್ತಾ ಇದ್ದಾರಲ್ಲ ಮೀಡಿಯಾನಲ್ಲಿ, ಫ್ಯಾಮಿಲಿ ಅಂದರೆ ಗೊತ್ತಿದೆಯಾ ಅವರಿಗೆ? ಇದೇ ರೆಸ್ಪೆಕ್ಟ್ ಅವ್ರು ಕೊಡೋದು? ಭಾವ ಅಂತ ನೋಡ್ದಿರಾ ಮೈ ಮೇಲೆ ಬೀಳ್ತಾರೆ, ಹೋಗಿ ಹೋಗಿ ಟ್ರಿಗರ್ ಮಾಡೋದು, ಕೈ ಮಾಡಲಿ ಅಂತ ಟ್ರಿಗರ್ ಮಾಡೋದು. ಅಷ್ಟು ಕಂಟ್ರೋಲ್ ಮಾಡಿದ್ದಾರೆ. ಚಪ್ಪಲೆಲ್ಲ ತೊಗೊಂಡು ಹೊಡಿಯೋಕ್ಕೆ ಬರ್ತಾರೆ. ಈ ರೀತಿ ಎಲ್ಲ ನಡ್ಕೊಂಡಿದ್ದಾರೆ ಸರ್ ಆಕೆ. ಅದಾದಮೇಲೆ ನಾವು ನಮ್ಮ ಅತ್ತೆಯವರು ಇನ್ವಾಲ್ವ್ ಆದರು. ನಮ್ಮ ಅತ್ತೆಯವರೆಲ್ಲ ಸ್ವಲ್ಪ ಸಮಾಧಾನ ಮಾಡಿದ್ದಕ್ಕೆ ಸೋಮಶೇಖರ್ ಅವರು ಬಂದು ಸರ್, ಅವರು ಇದೇ ಅಲಿಗೇಷನ್ಸ್ ಮಾಡಿದ್ರು. ಇದೇ ಥರ ನನ್ನ ಮನೆ ಇದು, ನನ್ನ ಮನೆಯಿಂದ ಹೊರಗಡೆ ಹೋಗಿ. ಮನೆ ಕಟ್ಟಿಲ್ಲ ಸರ್, 1 ರೂಪಾಯಿ ಯಾರ್ದು ಇಲ್ಲ ಸರ್, ನಮ್ಮ ಮಾವದು ದುಡ್ಡು. ನಮ್ಮ ಮಾವ ಕಷ್ಟಪಟ್ಟು ಕಟ್ಟಿರೋ ಮನೆ ಅದು, ಅವ್ರದ್ದಲ್ಲ, ನಮ್ಮದು ಅಲ್ಲ ಸರ್ ಆ ಮನೆ ಅದು. ನಾನು ನಂದಂತ ಹೇಳ್ಕೊಳಕ್ಕೂ ಇಲ್ಲ, ನಂದು ಅಲ್ಲ ಅದು. ಪ್ರೀತಿಯಿಂದ ನಮ್ಮ ಮನೆ ಅಂತ ನಾವು ಹಾಕ್ಕೊಂತೀವಿ ಹೊರತು ಅದು ನಾವು ಕಟ್ಟಿಲ್ಲ ಸರ್ ಮನೆ. ಅದು ನಮ್ಮ ಮಾವನ ಮನೇಲಿ ನಾವು ಇರೋದು. ಈಕೆ ಬಂದು ನನ್ನ ಮನೆ ಅನ್ನೋದಕ್ಕೆ ಏನು ಅಧಿಕಾರ ಇದೆ? ಆದ್ರೆ ಪ್ರೇಮ ಆರೋಪಕ್ಕೆ ನಟಿ ಕಾವ್ಯಗೌಡ ಕೌಂಟರ್ ಕೊಟ್ಟಿದ್ದಾರೆ. ನಮ್ಮ ಮಾವ ಇಲ್ಲ ಮೇಡಮ್, ಇದು ಆಲ್ರೆಡಿ ಒಂದ್ಸಲಿ ನನಗೆ ಅವರು ಹೊಡೆದಿದ್ರು. ನನ್ನ ಮಾವನ ಹೆಸರು ಹಾಳು ಮಾಡಬಾರ್ದು ಅಂತ ನಾನು ಪಬ್ಲಿಕ್ಗೆ ಬಂದಿಲ್ಲ. ಇದು 2ನೇ ಸಲ. ಯಾಕಂದರೆ ನನ್ನ ಗಂಡನಿಗೆ ಹಿಂದೆ ಚಾಕು ಚುಚ್ಚಿದಾಗ, ನನ್ನ ಮಗಳಿಗೆ ಹೊಡೆದಾಗ ಡೆಫಿನೆಟ್ ಆಗೆಲ್ಲ ಭಯ ಆಗುತ್ತೆ. ಅದಾದ ನಂತರ ನಮ್ಮ ಮಾವನ ಲೈಕ್ ಮಾಡ್ತೀನಿ ಅಂದಾಗೂ ನನಗೆ ಅದು ಸ್ವಲ್ಪ ನಂಬಿಕೆ ಭಯ ಆಯಿತು. ಯಾಕಂದರೆ ನನಗೆ ಇನ್ನೂ ಏನಾದರೂ ಹೆಚ್ಚು ಕಡಿಮೆ ಆದರೆ ನನಗೆ ಕಾನೂನು ಮೊರೆ ಹೋಗಲೇಬೇಕು. ಆ ಅಪ್ಪ ಒಂದು ಮಾತು ತೊಗೊಳ್ತಾನೆ, ರೇಪ್ ಕೇಸ್, ಲೈಕ್ ರೇಪ್ ಮಾಡ್ತೀನಿ ಅಂತ, 100 ಜನದ ಮುಂದೆ ಮಾಡ್ತೀನಿ ಅಂತ. ಸೊ ಆ ಅಪ್ಪಂಗೆ ಏನಾದರೂ ಧೈರ್ಯ ಇದ್ದರೆ ತೊಗೊಳ್ಳಿ ಸರ್. ಏನು ಸರ್ ಅವ್ರು ಹಂಗೆಲ್ಲ ಅಂದಾಗ ನನಗೆ ಹಿಂಗೆ ಸರ್, ನನ್ನ ಹೆಂಗೆ ಸರ್ ಮಾಡ್ಕೊಳ್ಳಿ, ನೀವೇ ಹೇಳಿ. ಅಷ್ಟು ಚೆನ್ನಾಗಿ ಬಂದು ಹೊಡಿಬೇಕಾದ್ರೆ ನಾನು ಹೆಣ್ಮಗು, ನಮ್ಮನೆ ತುಂಬ ದೊಡ್ಡದು ಸರ್, ನೀವು ಯಾರೋ ಹೋಗಿರ್ಬೋದು ನೀವು, ನಮ್ಮನೆ ತುಂಬ ದೊಡ್ಡದು. ಅಲ್ಲಿ ನಡಿಬೇಕಾದ್ರೆ ಎಲ್ಲ ನನ್ನ ಮನೆ ಬಂದು ಸೌತ್, ನಾನು ಮದುವೆ ಆಗಿರೋದು ನಾರ್ತಿಗೆ, ಸೌತ್ ನನ್ನ ಮನೆ ಕಡೆಯಿಂದ ಎಲ್ಲರೂ ತುಂಬಿಕೊಂಡ್ರು, ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು. ಒಂದು ಹೆಣ್ಮಗು ಮಾಡ್ತಾರೆ, ಅವ್ರು ಮಾಡಿದ್ದಾರೆ ಒಂದೋಸ್ಕರ ಥ್ಯಾಂಕ್ ಯು ಅಷ್ಟೇ. ಹೌದಾ ಸರ್, ಆಸ್ತಿಗೋಸ್ಕರ ಅನ್ಕೊಳ್ಳಿ ಸರ್, ನಾನೇನ್ ಮಾಡಿ ಅದು ನೀವು ಅಲ್ಲಿ ಕೇಳಬೇಕು ಸರ್. ನೀವು ನಂಗೆ ಗೊತ್ತಿಲ್ಲ ಸರ್, ನಂದು ಏನಿದೆಯೋ ನನ್ನ ಅದು ಮಾತ್ರ ಮಾತಾಡಕ್ ಇಷ್ಟಪಡ್ತೀನಿ. ಓಕೆನಾ? ಹೌದು ಇದೆ ಎಲ್ಲ ಕಂಪ್ಲೇಂಟ್ ಆಗಿದೆ, FIR ಆಗಿದೆ ಅವ್ರ ಬಗ್ಗೆ. ಎಸ್ ಕೊಟ್ಟಿದ್ದೀನಿ ಸರ್, ನನ್ನ ಅಡ್ಮಿಟ್ ಆಗಿದೆ. ನನ್ನ ಹಸ್ಬೆಂಡ್ ಇನ್ನು ICU ಅಲ್ಲಿದ್ದಾರೆ. ಸೊ ನನ್ನ ಹಸ್ಬೆಂಡ್ ಅವರು ಆಲ್ರೆಡಿ ಹೊಡೆದಾಕ್ಬಿಟ್ಟಿದ್ರು, ಇವಾಗ ICU ಅಲ್ಲಿದ್ದಾರೆ ನನ್ನ ಹಸ್ಬೆಂಡು. ನಾವು ಹೋಗಬೇಕು ಸರ್, ಈಸ್ ಫೈನ್. ಅಂದರೆ ಲೈಕ್ ಉಸಿರಾಡೋಕ್ಕೆ ಸ್ವಲ್ಪ ಜಾಸ್ತಿ ಕಷ್ಟ ಆಗ್ತಿದೆ, ಅಂದರೆ ತುಂಬ ಜೋರಾಗಿ ಇದು ಮಾಡಿದ್ದಾರೆ ಅವರು. ಸೊ ಈಸ್ ಮನೆಯಲ್ಲಿ ಸರಿ ಹೋಗಬೇಕಾಗಿದ್ದಂತ ಜಗಳ, ಸಣ್ಣ ಪುಟ್ಟ ಜಗಳ ಶುರುವಾಗಿತ್ತು. ದೊಡ್ಡ ಮಟ್ಟಿಗೆ ಯಾಕೆ ಬಂತು ಅಂತ ಸರ್ ನಾನು ಒಂದು ಹೇಳ, ಮಧ್ಯದಲ್ಲೇ ಇರ್ಬೋದಾಗಿತ್ತು. ಒಂದು ಮನುಷ್ಯನ್ಗೆ ಹೊಡಿತೀನಿ, ಬಡಿತೀನಿ, ಹೆದರ್ಸಿದ್ರೆ ಹೆಂಗಾಗತ್ತೆ? ನಿಮ್ಮ ಮನೆಗಳಲ್ಲೂ ಹಿಂಗೆ ಆದ್ರೆ ಸುಮ್ಮನಿರ್ತೀರಾ? ಇಲ್ಲ ಅಲ್ಲ, ನಿಮ್ಮ ಅಕ್ಕ ತಂಗಿಗೂ ಹಿಂಗೆ ಆದ್ರೆ ಸುಮ್ಮನಿರ್ತೀರಾ? ಅಲ್ಲ ಇಲ್ಲ ಅದೆಲ್ಲ ನೀವು ಕ್ವೆಶ್ಚನ್ಸ್ ಕೇಳ್ತಾ ಇದ್ದೀರಾ 100% ಅಲ್ಲ ನೀವು. ಹಾಗಿದ್ರೆ ಸೊ ಸಣ್ಣ ಜಗಳ ಅಷ್ಟು ದೊಡ್ಡದಾಗಿ ಯಾಕೆ ಸರ್? ಇದು ಸಣ್ಣ ಜಗಳ ಅಲ್ಲ, ಚಾಕು ಚುಚ್ಚೋದು ನಿಮ್ಗೆ ಸಣ್ಣದ? ಸ್ಟಾರ್ಟಿಂಗ್ ಅಲ್ಲಿ ನೀವು ಮೇಡಮ್ ಅದು ಅಲ್ಲ ಸರ್, ಅಲ್ಲ ಅದು
ಮನೆ ಕೂತು ಜಗಳ ಬಗೆಹರಿಸ್ಕೊಂಡು ಎಲ್ಲಾರ್ ಸಮಸ್ಯೆನ ಮನೆಯಲ್ಲೂ ಜಗಳಗಳು ಬಗೆಹರಿಸ್ಕೊಳ್ಬೋದಾದಂತ ಆಗ್ತಿರ್ತವೆ. ಸರ್, ಎಲ್ಲಾರ್ ಮನೆಯಲ್ಲೂ ಜಗಳಗಳು ನಾನು ಆಗ್ತಿರ್ತವೆ. ನಿಮ್ಗೆ ಏನ್ ಹೇಳ್ಬೇಕು ಅದಕ್ಕೆ ಅಷ್ಟು ಹೇಳಕ್ ಇಷ್ಟಪಟ್ಟಿದ್ದೀನಿ. ನೀವು ಇನ್ನೇನೇ ಕ್ವಶನ್ ಇದ್ರು ಇನ್ನು ಮುಂದೆ ಕಾನೂನು ನೋಡ್ಕೊಳುತ್ತೆ. ಜಗಳ ನಿಮ್ ಆಗ್ತಾ ಇತ್ತಾ ಅಥವಾ ಈಗ ಅಷ್ಟೇ ಆಗಿರೋದು? ಮಗು ಮೇಲೆ ದಿಢೀರ್ ಹಲ್ಲೆ ಮಾಡಿದ ಯಾಕೆ ಅಂತ ಅದು ನಮ್ಮ ಮನೆಯಲ್ಲಿ ಒಂದು ಹುಡುಗಿ ಇದ್ದಾಳೆ, ಸುಮಾ ಅಂತ. ಹುಡುಗಿ ನನ್ನ ಮಗಳು ನೋಡ್ಕೊಳಕ್ ಬಂದವಳು. ಸೊ ಏನಾಗಿದೆ ಅಂದರೆ 1 ತಿಂಗಳಿಂದ ಅವಳ ಮೇಲೆ ಕಳ್ತನದ ಆರೋಪ ಮಾಡಿದ್ರು. ಸರ್ ಒಂದು ಹೇಳ್ತೀನಿ, ಒಂದು ಹೆಣ್ಮಗು ನಮ್ಮ ಮನೆಗೆ ನೋಡ್ಕೊಳಕ್ ಬಂದಾಗ, ಮಗುನ ನೋಡ್ಕೊಳಕ್ ಬಂದಾಗ, ನಾವು ಆ ಹುಡುಗಿನ ಎಲ್ಲಿಂದನೋ ಬಂದಿರ್ತಾರೆ, ಮಕ್ಕಳು ನೋಡ್ಕೊಳಕ್ ಬಂದಿರೋ ಅಪ್ಪ ಅಮ್ಮನ ಬಿಟ್ಟು ಬಂದಿರ್ತಾರೆ. ನಾವು ಆ ಹುಡುಗಿನ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ, ಆಯಿತಾ? ನಮ್ಮ ಮನೆ ತುಂಬ ದೊಡ್ಡದು ಹೇಳಿದೆ ಅಲ್ವಾ. ಸೊ ಲಿವಿಂಗ್ ಏರಿಯಾ ಎಲ್ಲರಿಗೂ ಹೋಗು ಓಡಾಡೋ ಅಂತ ನಾನು ಅಲ್ಲೊಂದು ಫೋಟೋ ತೊಗೊಂಡು ಒಂದೇ ಒಂದು ಕಾರಣಕ್ಕೆ ಆ ಹುಡುಗಿ ಕಳ್ಳತನದ ಆರೋಪ ನಮ್ಮ ಹುಡುಗಿ ಮೇಲೆ ಹೊರಿಸೋದು. ಸೊ ಅದಾದ ನಂತರ ನನಗೆ ಅಲ್ಲಿ ಅವತ್ತು ಆಯಿತು, ಕೆಟ್ಟ ಮಾತು ಆಯಿತು. ನಮ್ಮ ಮಾವ ಇದ್ದರು, ಬಿಡಮ್ಮ ಇದೆಲ್ಲ ಬಿಟ್ಬಿಡು, ಅವಳಿಗೆ ಸವಾಸಕ್ಕೆ ಹೋಗ್ಬೇಡ. ನಾನು ಹೋಗಿಲ್ಲ ಸರ್. ನನ್ನ ಮಗಳ ಮೇಲೆ ಯಾವಾಗ ಅವಳು ಕೆನ್ನೆ ಇದು ಮಾಡಿದ್ಲೋ ಆ ಟೈಮ್ಗೆ 100% ನಾನು ಹೋಗ್ತೀನಿ ಸರ್. ನನ್ನ ಮಗಳು ನನಗೆ ಇಂಪಾರ್ಟೆಂಟು, ಯಾರು ಇಂಪಾರ್ಟೆಂಟ್ ಅಲ್ಲ ನನಗೆ ಅಲ್ಲಿ. ನನ್ನ ಮಗಳು ನನಗೆ ಇಂಪಾರ್ಟೆಂಟ್. ಸೊ ಯಾರು ಏನಾದರೂ ಅಂದ್ಕೊಳ್ಳಿ ಸರ್, ಆಸ್ತಿ ಬಗ್ಗೆ ಮಾತಾಡಲಿ, 1000 ಜನ ಮಾತಾಡ್ಬೋದು ಸರ್. ನನಗೆ ಮೇಯ್ನ್ ಇಂಪಾರ್ಟೆಂಟ್ ಆಗಿರೋದು ನಾನು ನನ್ನ ಗಂಡ, ನನ್ನ ಫ್ಯಾಮಿಲಿ. ಅವ್ರಿಗೆ ಗೊತ್ತಿದ್ರೆ ಸಾಕು. ನಾನು ಎಲ್ಲರನ್ನೂ ಮೆಚ್ಚೋ ಅವಶ್ಯಕತೆ ಇಲ್ಲ. ಎನಿವೇ, ಥ್ಯಾಂಕ್ ಯು ಸೋ ಮಚ್. ಮಾಡ್ಲಿ ನಂಗೆ ಗೊತ್ತಿಲ್ಲಮ್ಮ, ಅದೆಲ್ಲ ಗೊತ್ತಿಲ್ಲಮ್ಮ. ಒಂದೇ ಮನೇಲಿ ಇದೀರಲ್ವಾ, ಒಂದೇ ಮನೇಲಿ ಇದ್ದಾಗ ಮತ್ತೆ ಈಗ ನೀವು ಅಲ್ಲೇ ಹೋಗ್ಬೇಕು, ಈ ಗಲಾಟೆಗಳು ಹಿಂಗೆಲ್ಲ ಮುಂದುವರಿತಾ ಇದೆ. ನನಗೆ ಆ ಥರ ಏನಿಲ್ಲ, ಒಂದೇ ಮನೇಲಿ ಇದ್ದೀವಿ ಆ ಥರ ಇಲ್ಲ. ಎಲ್ಲರದು ಡಿಫ್ರೆಂಟ್ ಇದೆ. ನಮ್ದು ತುಂಬ ದೊಡ್ಡ ಮನೆ, ಎಲ್ಲಿ ಬೇಕಾದ್ರೂ ಓಡಾಡ್ತಾ ಇರ್ಬೋದು. ಅದು ನಂಗೆ ಗೊತ್ತಿಲ್ಲ, ಅವ್ರ ಪರಿಸ್ಥಿತಿ. ಅವ್ರು ಏನು ಒಂದು ವಿಡಿಯೋದಲ್ಲಿ ನಿಮ್ಮ ಹಸ್ಬೆಂಡ್ ಜೋರಾಗಿ ಹೊಡೆಯೋದು ಒಂದು ವಿಡಿಯೋ ವೈರಲ್ ಆಗಿದೆ. ಜೋರಾಗಿ ಪ್ರೇಮ್ ಅವರ ತಂಗಿಗೆ ಚಪ್ಪಲಿ ತಗೊಂಡು ಹೊಡೆಯಕ್ಕೆ ಹೋಗಿದ್ದಾರೆ. ವಿಡಿಯೋ ಆದ್ಮೇಲೆ ಒಂದ್ಸಲ ಚಪ್ಪಲಿ ಹೊಡಿಯಕ್ ಹೋಗಲ್ಲ. ಅವ್ರ ಅಪ್ಪ 100 ಜನದ ಮುಂದೆ ನಿನ್ಗೆ ರೇಪ್ ಮಾಡ್ತೀನಿ ಅಂದಿದ್ದಕ್ಕೆ ನನ್ನ ಗಂಡ ಹೌದಾ ಅಂದ್ಬಿಟ್ಟು ಚಪ್ಪಲಿ 100% ಅಲ್ವಾ ಸರ್? ಹೆಂಡ್ತಿನ ಹಂಗೆ ಕರಿಬೇಕಾದ್ರೆ ಯಾವ ಗಂಡ ಆದ್ರೂ ರಿಯಾಕ್ಟ್ ಮಾಡ್ತಾನೆ, ಡೆಫಿನೆಟ್ ಆಗಿ ಮಾಡ್ತಾನೆ. ನೀವು ಯಾರನ್ನೇ ಹೋಗಿ ಕೇಳಿ, ಗಂಡಂದಿರು ಹೆಂಡತಿ ಬಗ್ಗೆ ಮಾತಾಡಿದ್ರೆ ಇದು ಯಾಕೆ ಮಾಡಲ್ಲ ಅಂದ್ರೆ ಬಂದು ನನಗೆ ಹೇಳಿ.